ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ನಾನು ಅನಧಿಕೃತ ಪ್ರಾಪರ್ಟಿಗಳಿಗೆ ಬಂದು ಖಾತನ್ನು ಮಾಡ್ತಾ ಇದ್ದಾರೆ, ಖಾತನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಒಂದು ಕಂಪ್ಲೀಟ್ ವೀಡಿಯೋನ ಹಾಕಿದ್ದೆ. ನಾನು ಏನೆಲ್ಲ ಪ್ರೊಸೀಜರ್ ಇದೆ ಏನು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದಷ್ಟು ಬದಲಾವಣೆಗಳಿದೆ, ಅದರಲ್ಲಿ ಏನೆಲ್ಲ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಿಗೆಲ್ಲ ಈ ಒಂದು ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಇದೆ, ನಾವು ಖಾತಾ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ನಮ್ಮ ಹತ್ರ ಆಸ್ತಿ ಇದೆ ಅಂತ ಹೇಳಿದರೆ ನಾವು ಇದನ್ನೆಲ್ಲನೂ ಮಾಡ್ಕೋಬೇಕು. ಸೊ ಹಂಗಿರೋರು ಮಾತ್ರ ವೀಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲನೂ ಸ್ಕಿಪ್ ಮಾಡಿದ್ರೆ, ಅದರ್ವೈಸ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಕ್ಲಿಕ್ ಮಾಡಿ ನೋಡಲಿಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದರೆ ಕ್ಲಿಕ್ ಮಾಡ್ತೀರಾ ಓಡಿಸ್ತೀರಾ, ನಮಗೆ ವಿಡಿಯೋ ಇಂಪ್ರೆಷನ್ ಕಡಿಮೆ ಆಗುತ್ತೆ. ನಾವು ಇಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದರೆ ನಾವು 10 ಕಡೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಬಂದು ಹೇಳ್ತೀವಿ. ಸೊ ನೀವೇನು ಮಾಡ್ತೀರಾ, ಅದನ್ನು ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ಸೊ ಅದು ನಮ್ಮ ಚಾನಲಿಗೆ ಎಫೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲ ಅಂತೇಳಿದ್ರೆ ನೋಡಲಿಕ್ಕೆ ಹೋಗಬೇಡಿ. ಇದು ನನ್ನ ಒಂದು ರಿಕ್ವೆಸ್ಟ್ ಇದೆ, ನಂದು ಅಂತಲ್ಲ, ನೀವು ಯಾರು ವೀಡಿಯೋಸ್ ನೋಡಿದ್ರು ಅದೇ ಥರ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಹೇಳಿದರೆ, ಅನಧಿಕೃತ ಪ್ರಾಪರ್ಟಿಗಳಿಗೆ ಬಿ ಖಾತಾ ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಅನಧಿಕೃತ ಪ್ರಾಪರ್ಟಿ ಅಂದರೆ ಏನಂತ ಹೇಳಿದ್ರೆ, ಈ ರೆವಿನ್ಯೂ ಪ್ರಾಪರ್ಟಿ ಏನಿದೆ ಅಲ್ವಾ, ಯಾವುದಕ್ಕೆಲ್ಲ ಡೋರ್ ನಂಬರ್ ಇರಲ್ವೋ ಅದನ್ನು ನಾವು ರೆವಿನ್ಯೂ ಪ್ರಾಪರ್ಟಿ ಅಂತ ಕರಿತೀವಿ. ಆ ಒಂದು ಪ್ರಾಪರ್ಟಿಗೆ ರಿಜಿಸ್ಟ್ರೇಷನನ್ನು ಬಂದು ನಿಲ್ಲಿಸಿದ್ರು. ಇವಾಗ ಸುಮಾರು ಒಂದು 2 ವರ್ಷದಿಂದ 2.5 ವರ್ಷದಿಂದ ಅದನ್ನು ನಿಲ್ಲಿಸಿದ್ರು. ಕಾರಣ ಇಷ್ಟ ಏನಂತ ಹೇಳಿದರೆ, ಆ ರೆವಿನ್ಯೂ ಪ್ರಾಪರ್ಟಿಗಳು ಬಂದು ಅವರು ಅಲಿನೇಷನ್ ಆಗಿರೋದಿಲ್ಲ. ಮತ್ತು ಅವ್ರದ್ದು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಸೈಟ್ ಇದ್ದರೆ ಮನೆ ಇದ್ದರೆ ಸೈಟ್ ಅಂತ ರಿಜಿಸ್ಟರ್ ಮಾಡ್ಕೊತಾರೆ, ಎಷ್ಟಕ್ಕೆ ನಾವು ಅಪ್ರೂವಲ್ ಕೊಟ್ಟಿರೋದಿಲ್ಲ. ಸೊ ಆ ಥರದ ಏರಿಯಾಗಳಲ್ಲೆಲ್ಲನೂ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ರಿಜಿಸ್ಟ್ರೇಷನನ್ನು ಸ್ಟಾಪ್ ಮಾಡಿದರು. ಇದನ್ನು ಬಂದು ಅಕ್ರಮ ಸಕ್ರಮ ಅಂತ ಬಿಡ್ತಾರಲ್ವ, ಸೊ ಆವಾಗ ಅವರು ಅಕ್ರಮ ಸಕ್ರಮದಡಿ ಬಂದುಬಿಟ್ಟು ಅವರು ಮತ್ತೆ ಖಾತೆಗೆ ಅಪ್ಲೈ ಮಾಡಿಬಿಟ್ಟು ಅವಾಗಿಂದ ಖಾತೆ ಅಪ್ಲೈ ತಗೊಂಡು ಕಂದಾಯ ಕಟ್ಟತಕ್ಕಂಥ ಒಂದು ಪ್ರೊಸೀಜರ್ ಇತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇದು ಸ್ಟಾಪ್ ಆಗಿದ್ದಕ್ಕೆ ತುಂಬ ಜನಕ್ಕೆ ಅದು ಪ್ರಾಬ್ಲಮ್ ಆಯಿತು. ಏನಕ್ಕೆ ಅಂತ ಹೇಳಿದರೆ, ಎಷ್ಟೋ ಜನ ಬಂದು ರೆವಿನ್ಯೂ ಪ್ರಾಪರ್ಟಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು, ರಿಜಿಸ್ಟ್ರೇಷನ್ ಆಗಲಿಲ್ಲ, GPA ಮಾಡಿಸ್ಕೊಂಡ್ರು. GPAದಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ಎಷ್ಟು ಜನ ಗೊತ್ತಿದನೋ ಇಲ್ವೋ ಗೊತ್ತಿಲ್ಲ. ಸೊ GPA ಮಾಡಿಸ್ಕೊಂಡಾಗ ನಾನು ನಿಮಗೆ GPA ಮಾಡಿಕೊಟ್ಟಿರ್ತೀನಿ. ಸೊ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕರಿತೀವಿ. ಸಪೋಸ್ ಅದರಲ್ಲಿ ಏನಾದರೂ ನಮ್ಮದು ಅದು ರಿಜಿಸ್ಟ್ರೇಷನ್ ಆಗಲಿಲ್ಲ, ಅದು ಅದ್ರ ಮೇಲೆ ಕಂಟಿನ್ಯೂ ಇತ್ತು ಅಂತ ಹೇಳಿದರೆ, GPA ಮಾಡಿಸ್ಕೊಂಡಿರೋ ವ್ಯಕ್ತಿ ಸತ್ರೂ ಅಥವಾ ಮಾಡಿಕೊಟ್ಟಿರೋ ವ್ಯಕ್ತಿ ಸತ್ರೂ ಆ ಒಂದು ಪತ್ರಕ್ಕೆ ಯಾವುದೇ ರೀತಿಯ ವ್ಯಾಲಿಡೇಷನ್ ಅನ್ನೋದು ಇರೋದಿಲ್ಲ. ಸೊ ಇವಾಗ GPA ಕೂಡ ಏನಂತೇಳಿದ್ರೆ ಅಷ್ಟೊಂದು ವ್ಯಾಲಿಡೇಷನ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದನ್ನು ಸ್ಟಾಪ್ ಮಾಡಿದರು. ಇವಾಗ ಏನು ಮಾಡಿತು ಸರ್ಕಾರ ಅಂದರೆ, ಇವಾಗೇನು ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ವ, ಇದು ಏನು ಮಾಡ್ತು ಅಂತ ಹೇಳಿದರೆ, ಇವಾಗ 1 ಟೈಮ್ ಸೆಟ್ಲ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಬಂತು. 1 ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳಿದರೆ, ಸೊ ರಿಜಿಸ್ಟ್ರೇಷನ್ಗಳನ್ನ ಮಾಡಿಸ್ಕೊಳ್ಲಿಕ್ಕೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಈ ಬಿ ಖಾತಾ ಪ್ರಾಪರ್ಟಿನ ಮುಂಚೆನೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು. ಬಿ ಖಾತಾ ಅಂದರೆ ರೆವಿನ್ಯೂ ಪ್ರಾಪರ್ಟಿನ ಮುಂಚೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು, ಅದ್ರ ಮೇಲೆ ಲೋನ್ನ ತೊಗೊಂಡಿದ್ರು. ಇವ್ರು ಏನು ಈ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರಲ್ವ, ಆ ಲೋನ್ಗಳು ಸಮೇತ ಕ್ಯಾನ್ಸಲ್ ಆಗ್ತಿಲ್ಲ. ಈ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಏನಕ್ಕೆ ಅಂತ ಹೇಳಿದರೆ, ಲೋನ್ ಕ್ಲಿಯರ್ ಆಗಿದೆ, ಬಟ್ ಏನಂತ ಹೇಳಿದ್ರೆ EC ಒಳಗಡೆ ಬಂದು ಅವ್ರದ್ದು ಯಾವ ಕಂಪನಿ ಸಾಲ ತೊಗೊಂಡಿರ್ತೀವಲ್ವ ಅದು ECನಲ್ಲಿ ಓಡ್ತಾ ಇರುತ್ತೆ. ಖಾತಾ ಆಗೋವರೆಗೂ EC ಒಳಗಡೆ ಅದು ಬರ್ತಾನೆ ಇರುತ್ತೆ. ಖಾತಾ ಆಗೋದು ಯಾವಾಗ, ಇದು ಸ್ಟಾಪ್ ಆಗೋದು ಯಾವಾಗ, ಅಲ್ಲಿವರೆಗೂ ಈ ಓನರು ಪ್ರಾಪರ್ಟಿ ಮಾರಕ್ಕೆ ಬರೋದಿಲ್ಲ. ಸೊ ಪ್ರಾಪರ್ಟಿ ಮಾರಲಿಲ್ಲ, ಅವ್ರದ್ದು ಏನಾದರೂ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದರೆ ಇದು ಸಿಕ್ಕಾಪಟ್ಟೆ ತಲೆನೋವು ಮಾಡಿಟ್ರು. ಸೊ ಇವಾಗ ಏನಂತ ಹೇಳಿದರೆ ಬಿಟ್ಟಿದ್ದಾರೆ, 1 ಟೈಮ್ ಸೆಟ್ಲ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿದನೇ ಇಲ್ವೋ ಗೊತ್ತಿಲ್ಲ, ನಾನು ಲೋನಲ್ಲಿ ಕೆಲಸ ಮಾಡಿರೋಳಾಗಿರೋದ್ರಿಂದ ಸೊ ಸುಮಾರಷ್ಟು ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವಾಗೆಲ್ಲ ಇದು ರಿಯಲ್ ಎಸ್ಟೇಟವ್ರು ಕೊಟ್ಟಿರೋ ಐಡಿಯಾನೋ ಸಬ್ ರಿಜಿಸ್ಟ್ರಲ್ಲಿ ಬ್ರೋಕರ್ಗಳು ಕೊಟ್ಟಿರೋ ಐಡಿಯಾನೋ ನನಗೆ ಗೊತ್ತಿಲ್ಲ. ಸೊ ಗಮನ ಇಟ್ಟು ಕೇಳ್ಕೊಳ್ಳಿ. ಏನಂತ ಹೇಳಿದರೆ, ಪ್ರಾಪರ್ಟಿ ಮನೆ ಇತ್ತು ಅಂತ ಹೇಳಿದರೆ ಅದನ್ನು ನಿವೇಶನ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಕಡಿಮೆ ಆಗಬೇಕು ಅಂತ ಮಾಡಿದ್ದಾರೆ. ಒಬ್ಬರು ಇಬ್ಬರಲ್ಲ, ನಾನು ಸುಮಾರಷ್ಟು ಪ್ರಾಪರ್ಟಿಗಳನ್ನು ನೋಡಿದ್ದೀನಿ. ಆದರೆ ಇವಾಗ ಖಾತಾ ಮಾಡಲಿಕ್ಕೆ ಬಿಟ್ಟಿರೋದು 1 ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳಿದರೆ, ನಾನು ಇವರು ಕಂದಾಯ ಸಚಿವರದ್ದು ಒಂದು ವಿಡಿಯೋ ನೋಡಿದ್ದೀನಿ. ನಿವೇಶನ ಕಟ್ಟಡ ಇರೋ ಜಾಗದಲ್ಲಿ ನಿವೇಶನ ಅಂತ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಫೀಸ್ಗಳನ್ನು ಉಳಿಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ರಿಜಿಸ್ಟ್ರೇಷನನ್ನು ಸ್ಟಾಪ್ ಮಾಡಿದ್ವಿ. ಇವಾಗ 1 ಟೈಮ್ ಸೆಟ್ಲ್ಮೆಂಟ್ ಅಂತ ಬಿಟ್ಟಿದ್ದೀವಿ. ಸೊ 1 ಟೈಮ್ ಸೆಟ್ಲ್ಮೆಂಟಲ್ಲಿ ಈ ಥರದ ಪ್ರಾಪರ್ಟಿಗಳನ್ನು ಅವರು ಬಿ ಖಾತಾ ತೊಗೋಬೋದು, ಅನಧಿಕೃತ ಬಿ ಖಾತಾವನ್ನು ಅವರು ತೊಗೋಬೋದು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಕಂದಾಯ ಸಚಿವರು. ಇದನ್ನು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಸೊ ಇವಾಗ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ನೀವು ಬಿ ಖಾತಾ ಮಾಡಿಸ್ಕೊಳ್ಲಿಕ್ಕೆ ನಿಮ್ಮ ನಗರ ಪಾಲಿಕೆಗಾಗಿರ್ಬೋದು ಅಥವಾ ಒಂದು ತಾಲೂಕು ಆಫೀಸು ಯಾವುದಕ್ಕೋ ಒಂದು ಹೋಗಿರ್ತೀರ, ನಿಮ್ಮ ಏರಿಯಾದಲ್ಲಿ ಯಾವುದಿರುತ್ತೋ ಪಂಚಾಯತ್ ಆಫೀಸಿಗೂ ಹೋಗಿರ್ತೀರ. ಸೊ ಅಲ್ಲಿ ನಿಮಗೆ ಏನಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದರೆ, ಸೊ ಇಲ್ಲಿ ನೀವು ನಿವೇಶನ ಅಂತ ತೊಗೊಂಡಿದ್ರೆ ಇಲ್ಲಿ ಕಟ್ಟಡ ಅಂತ ಇದೆ, ಇದು ಮಾಡಲಿಕ್ಕೆ ಬರೋದಿಲ್ಲ, ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ. ನಾನು ಖುದ್ದಾಗಿ ಕೇಳಿರೋದಿದೆ. ಸೊ ಇದನ್ನು ನಾನು ಫೇಸ್ ಮಾಡಿರೋದಿದೆ. ಇದನ್ನು ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರೆ. ದುಡಿದು ಬಿಟ್ಟು ಆಸ್ತಿ ತೊಗೊಂಡಿರೋನು ಯಾವನಾದ್ರೂ
ರಿಜಿಸ್ಟ್ರ್ ಮಾಡಬೇಕಾದ್ರೇ ಅವರು ಅವಾಗ ಆ ಕಾನೂನು ಇರಲಿಲ್ಲ. ಸುಮಾರಷ್ಟು ಜನ ಸಪೋಸ್ ನಾನು ಖಾಲಿ ಸೈಟ್ ತೊಗೊಂಡು ರೆವಿನ್ಯೂ ಸೈಟ್ನ ಬಿಲ್ಡಿಂಗ್ ಕಟ್ಟಿದ್ದೆ ಅಂದರೆ ಇವ್ರು ಹೆಂಗೆ ಕೊಡ್ತಾರೆ ಖಾತಾನ ಅಲ್ವಾ? ನಂದು ಒಬ್ಬರು ಸಮಸ್ಯೆ ಇಲ್ಲ. ಇದು ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ 60 to 70% ಜನ ಈ ಥರ ಮಾಡ್ಕೊಂಡಿದ್ದಾರೆ. ಡೆಮಾಲಿಷ್ ಮಾಡಿಕೊಡಿ ಬಿಲ್ಡಿಂಗನ್ನು ಅಂತ ಕೇಳ್ತಾರೆ. ಇಲ್ಲ ಬರಲ್ಲ, ನಾವು ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ, ಅಲ್ಲಿ ಬಿಲ್ಡಿಂಗ್ ಫೋಟೋ ತೊಗೊಂಡು ಓನರ್ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡಿರೋದನ್ನ ಫೋಟೋ ತೊಗೊಂಡ್ಬಿಟ್ಟು ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ. ಎಷ್ಟು ಫ್ಲೋರ್ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಎಷ್ಟು ರೂಮ್ ಇದೆ, ಟೈಲ್ಸ್ ಇದೆನಾ, ರೆಡ್ ಆಕ್ಸೈಡ್ ಇದೆನಾ, ಇದೆಲ್ಲ ಕೇಳಿಬಿಟ್ಟು ಟ್ಯಾಕ್ಸ್ ಕಟ್ಟಿಸ್ಕೊಂಡು GPS ಲೊಕೇಶನ್ನಿಗೆ ಬರ್ತಾರಲ್ವ ಕೇಸ್ ವರ್ಕರ್ಸು, ಅವ್ರೇನಂತ ಹೇಳ್ತಾರೆ, ಇಲ್ಲ ಇಲ್ಲಿ ಪತ್ರದಲ್ಲಿ ನಿವೇಶನ ಅಂತ ಇದೆ, ನಿಮ್ಮದು ಬಿಲ್ಡಿಂಗ್ ಇದೆ, ಇದು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಸಾರ್ವಜನಿಕ ಕ್ವಶನನ್ನು ರೈಸ್ ಮಾಡಬೇಕು. ಬರುತ್ತೆ, ಯಾವುದಕ್ಕೂ ಬರೋದಿಲ್ಲ ಅನ್ನೋದು ಯಾವುದಕ್ಕೂ ಇಲ್ಲ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಸೊ ಅವರೇ ಹೇಳಿದ್ದಾರೆ ಈ ಥರದ್ದು ಅವ್ರು ಕೊಡ್ತಾ ಇರೋದು ಬಿ ಖಾತಾ ಬಂದು ಅನಾಧಿಕೃತ ಬಿ ಖಾತಾ ಅಂತಲೇ ಕೊಡ್ತಿದ್ದಾರೆ. ಅನಾಧಿಕೃತ ಪ್ರಾಪರ್ಟಿಗಳಿಗೆ ಅನಾಧಿಕೃತ ಬಿ ಖಾತಾ ಅಂತ ಕೊಟ್ಟಾಗ ಇದಕ್ಕೆಲ್ಲದಕ್ಕೂ ಆಪ್ಷನ್ಸ್ ಅನ್ನೋದು ಇದೆ. ಸೊ ದಯವಿಟ್ಟು ಯಾರನ್ನು ಹೆದರ್ಕೋಬೇಡಿ. ಅವ್ರು ಏನಂತ ಹೇಳಿದರೆ ಎಲ್ಲೆಲ್ಲಿ ದುಡ್ಡು ತಿನ್ನೋಕ್ಕಾಗುತ್ತೋ ಜನ ಅಲ್ಲಿ ದುಡ್ಡು ತಿನ್ನೋಕೆ ನಿಂತ್ಕೊಂಡಿದ್ದಾರೆ. ಈವನ್ ನಾನೇ ಆಧಾರ್ ಖುಲಾಸೆ ಮಾಡಿಸ್ಬೇಕು ಲೋನ್ ತೊಗೊಂಡಿರೋದ್ರಿಂದ 1,800 1,500 ಕೊಡೋ ಜಾಗದಲ್ಲಿ ಇವತ್ತು ಚಾರ್ಜಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ 2,500-3,000 ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಲಂಚ ಕೊಡಬೇಕು. ಆದರೆ ಜನಗಳಿಗೆ ಕೆಲಸಗಳು ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇದೆ, ಕೊಡ್ತಕ್ಕಂಥ ಸ್ಯಾಲ್ರಿ ಕಡಿಮೆ ಆಗ್ತಾ ಇದೆ. ಆದರೆ ಜನರ ಜಾಬಿಂದ ಹೋಗ್ತಕ್ಕಂಥ ದುಡ್ಡು ಯಾವುದನ್ನು ಕಡಿಮೆ ಆಗಿಲ್ಲ. ಸೊ ಇದನ್ನು ಯಾರನ್ನು ಕ್ವಶನ್ನ ರೈಸ್ ಮಾಡೋದಿಲ್ಲ. ಒಂದು ಒಳ್ಳೇದು ಹೇಳಿದರೆ ನಿನಗೇನು ಗೊತ್ತು ಅಂತ ಹೇಳ್ತಾರೆ, ಬಟ್ ಸಾಮಾನ್ಯ ಜನರ ಜೀವನದ ಒಂದು ಇದರಲ್ಲಿ ನಿಂತ್ಕೊಂಡು ನೋಡಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಇದ್ರದ್ದು ವ್ಯಾಲ್ಯೂ ಏನು ಅಂತ ಹೇಳಿಬಿಟ್ಟು. ಬಂದಿರತಕ್ಕಂಥ ಕೇಸ್ ವರ್ಕರ್ ಹೇಳ್ತಾರೆ ಇದು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ನೀವು ಒಂದು 2,000-3,000 ದುಡ್ಡನ್ನು ಕೂಡ ಆರಾಮ್ಸೆ ಬರುತ್ತೆ. ಅದನ್ನು ದುಡ್ಡು ತಿನ್ನೋರು ಇದನ್ನು ನಾವೇನೋ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೇಳಿ ದುಡ್ಡು ತಿನ್ನೋದು ಹೆಂಗಿರುತ್ತೆ, ಅದನ್ನು ಬರೋದೇ ಇಲ್ಲ ಹಾಗೆ ಹಿಂಗೆ ಅಂತ 10 ಜನರ ಹತ್ರ ಫೋನ್ ಮಾಡಿಸಿ 10 ಜನರಿಗೆ ಹೇಳಿ. ಸೊ ಈ ಥರದ್ದನ್ನೆಲ್ಲ ಮಾಡ್ತಾರೆ. ನನಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಬಿ ಖಾತಾ ಮಾಡಿಸೋದಿದ್ದ ಏನು ಪ್ರಾಬ್ಲಮ್ ಇಲ್ವಾ ಏನು ಅಂತ. ಈ ವಿಡಿಯೋದಲ್ಲಿ ನಾನು ಬಿ ಖಾತಾ ಅಂದರೆ ಏನು, ಯಾವ ಪ್ರಾಪರ್ಟಿಗೆ ಕೊಡ್ತಾರೆ ಏನು ಅನ್ನೋದನ್ನು ಪೂರ್ಣ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ನಾನು ಅದಕ್ಕೆ ಹೇಳೋದು. ಸೊ ಯಾರನ್ನೂ ಹೆದರ್ಕೋಬೇಡಿ, ಎಲ್ಲದಕ್ಕೂ ಒಂದು ಆಪ್ಷನ್ ಅನ್ನೋದಿರುತ್ತೆ. ಬಟ್ ನಾವೆಲ್ಲಿ ಕ್ವಶನ್ ರೈಸ್ ಮಾಡೋದಿಲ್ವೋ, ನಾವು ಹಿಂದೆ ಸರಿತೀವೋ ಅಲ್ಲಿಗೆ ಇವ್ರು ಹೆದರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ದುಡ್ಡು ತಿನ್ನೋರು ಜಾಸ್ತಿ ಆಗ್ತಾರೆ. ಅವರೇ ಹೇಳಿದ್ದಾರೆ ಅನಾಧಿಕೃತ ನಮಗೆ ಕೊಡ್ತಿರೋದೇನು ಪೂರ್ತಿ ಬಿ ಖಾತಾ ಕೊಡ್ತಿಲ್ಲ. ಅವರು ಬಿ ಖಾತಾದಲ್ಲಿ ಅನಾಧಿಕೃತ ಅಂತಲೇ ಬರ್ತಾ ಇದೆ, ಅನಾಧಿಕೃತ ಪ್ರಾಪರ್ಟಿ ಅಂತಲೇ ಬರ್ತಾ ಇದೆ. ಸೊ ದಯವಿಟ್ಟು ಇದನ್ನು ಕ್ವಶನನ್ನು ರೈಸ್ ಮಾಡಿ ನಿಮ್ಮ ಖಾತೆಗಳನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆಲ್